ಪತ್ರಿಕಾ ಸ್ನೇಹಿತರಿಗೆ ಸ್ವಾಗತ. ಈ ದಿವಸ ಗುಲ್ಬರ್ಗ ಜಿಲ್ಲೆಯಲ್ಲಿ ಪತ್ರಿಕಾಗೋಷ್ಠಿ ಏನು ನಾವು ನಂಬ್ಕೊಂಡಿರೋದು, ನಮ್ಮ ಏನು ಸರ್ಕಾರ ಜಾತಿ ಜನಗಣತಿ ಸಮೀಕ್ಷೆ ಏನು ಪ್ರಾರಂಭ ಮಾಡಿದೆ, ಅದರಲ್ಲಿ ನಮ್ಮ ಮಡಿವಾಳರು ಯಾವ ಥರ ಏನು ಬರೆಸ್ಬೇಕು, ಯಾವುದ್ರಲ್ಲಿ ಏನೇನು ಇರ್ತವೆ ಅನ್ನೋದಕ್ಕೆ ಜಾಗೃತಿ ಮೂಡಿಸೋದಕ್ಕೋಸ್ಕರ ಇಡೀ ರಾಜ್ಯಾದ್ಯಂತ ಎಲ್ಲ ಜಿಲ್ಲೆಗಳಲ್ಲಿ ಪ್ರೆಸ್ ಮೀಟ್ಗಳು ಮಾಡ್ತಾ ಇದ್ದೀರಿ. ಹಂಗಾಗಿ ಈ ದಿವಸ ಎರಡನೇ ಪ್ರೆಸ್ ಮೀಟ್ ಗುಲ್ಬರ್ಗಾದಲ್ಲಿ. ನಾವು ನಮ್ಮ ಮಡಿವಾಳರಿಗೆ ಒಂದೇ ಒಂದು ನಾವು ಸಂದೇಶ ಕೊಡೋದು, ಕಾಲಂ ನಂಬರ್ A 903 ರಲ್ಲಿ ಮಡಿವಾಳರು ಅಂತಿದೆ, ಅದನ್ನೇ ಬರೆಸ್ಬೇಕು. ನೀವು ಬೇರೆ ಯಾವುದು ಬರೆಸ್ಬಾರ್ದು. ಬರೆಸಿದ್ರೆ ಉಪಜಾತಿಗಳಾಗೋಗಿ ಕಡಿಮೆ ಆಗಿ ನಮ್ಮ ಜನಸಂಖ್ಯೆ ಗೊತ್ತಾಗೋದೇ ಇಲ್ವಾ. ಹಂಗಾಗಿ ನೀವು ಮಡಿವಾಳರು ಅಂತಾನೆ ಬರೆಸ್ಬೇಕು. ಮಡಿವಾಳರು ಅಂತ ಬರೆಸಿದಾಗ ನಮ್ಮ ಜಾತಿಗೆ ಏನು ಸಿಗ್ಬೇಕು ಸವಲತ್ತುಗಳು ಅದರಲ್ಲಿ 60 ಅಂಶ ಇದೆ. 60 ಪ್ರಶ್ನೆಗಳು ಕೇಳಿರೋದ್ರಿಂದ ಅದರಲ್ಲಿ ಜಾತಿ, ಇದು ಧರ್ಮ ಹಿಂದೂ, ಜಾತಿ ಮಡಿವಾಳ ಹಿಂಗೆ ಬರೆಸ್ಬೇಕು. ಇಲ್ಲಿ ಏನಾಗಿದೆ ಈ ಸಮೀಕ್ಷೆಯಲ್ಲಿ, ನಮ್ಮ ಸ್ಥಿತಿಗತಿಗಳು ಗೊತ್ತಾಗ್ತವೆ. ಸ್ಥಿತಿಗತಿಗಳು ಅಂತಂದ್ರೆ ನಾವು ಸಾಮಾಜಿಕವಾಗಿ, ಆರ್ಥಿಕವಾಗಿ, ರಾಜಕೀಯವಾಗಿ ಯಾವ ಸಬಲರಾಗಿದ್ದೀರಾ ಇಲ್ವಾ, ಏನಿದ್ದೀರಿ ನಮ್ಮ ಸ್ಥಿತಿಗತಿಗಳು ಅನ್ನೋದು ಇದರಲ್ಲಿ ಪರಿಪೂರ್ಣವಾಗಿ ಗೊತ್ತಾಗುತ್ತೆ. ಅದಕ್ಕೆ ಸರ್ಕಾರ ಮಾಡ್ತಾ ಇರೋದು. ಈಗ ಏನೋ ಹೇಳ್ತಾ ಇದಾರೆ, ಆ ಜಾತಿಗಳು ಈ ಜಾತಿಗಳು ಅದೆಲ್ಲ ಇದು ಸರ್ಕಾರ. ಈಗ ಕೆಲವರು ಯಾರೋ ಇದು ಏನಾಗಿದೆ ಅಂದ್ರೆ, ಅದ್ ನಮ್ ಜಾತಿ ಕಡಿಮೆ ಆಗುತ್ತೆ, ನಮ್ ಜಾತಿ ಜಾಸ್ತಿ ಆಗುತ್ತೆ ನಾವು ಅಂತ ಪೊಲಿಟಿಷಿಯನ್ಸ್ಗಳು ಮಾಡ್ತಾ ಇರೋದು. ಹಂಗಲ್ಲ, ಇದು ಸರ್ಕಾರ ಮಾಡ್ತಾ ಇರೋದು. ನಮ್ಮ ಜಾತಿಗಳ ಏನು ಸ್ಥಿತಿಗತಿಗಳಿದಾವೆ, ಒಂದು ವಿದ್ಯಾಭ್ಯಾಸ, IAS ಮಾಡಿದಾರ, KS ಮಾಡಿದಾರ, ಎಷ್ಟು ಜನ ಕೆಲಸದಲ್ಲಿ ಇದ್ದಾರೆ, ಗೆಸ್ಟೆಡ್ ಆಫೀಸರ್ ಎಷ್ಟಿದ್ದಾರೆ, ಆಫೀಸರ್ಸ್ಗಳು ಎಷ್ಟು ಜನ ಇದ್ದಾರೆ, ವಿದ್ಯಾಭ್ಯಾಸ ಏನು, ಈಗ ವಿದ್ಯಾಭ್ಯಾಸ ಮೇನ್ ವಿದ್ಯಾಭ್ಯಾಸ ಏನು ಲೆವೆಲ್ ಅಲ್ಲಿ ಇದೆ, ಎಷ್ಟು % ಓದ್ತಾ ಇದ್ದಾರೆ ಮಡಿವಾಳರು, ಅವ್ರಿಗೆ ಏನು ಅವಶ್ಯಕತೆ ಇದೆ, ಅವ್ರಿಗೆ ಏನ್ ಬೇಕಾಗಿದೆ ಅನ್ನೋದು ಎಲ್ಲದರಲ್ಲಿ ಮೆನ್ಷನ್ ಮಾಡಿದ್ದಾರೆ. ಅದರಿಂದ ನಾನು ನಮ್ಮ ಮಡಿವಾಳ ಬಂಧುಗಳಲ್ಲಿ ವಿನಂತಿ ಮಾಡ್ತಾ ಇದ್ದೀನಿ, ನೀವು ಏನೇ ಇದ್ರೂ ನಾವು ಒಂದೇ ಬರ್ಸಿ, ಮಡಿವಾಳ ಅಂತ ಬರ್ಸಿ ಅಂತ ನಾವು ಒಟ್ಟಾಗಿ, ನಾನು ರಾಜ್ಯಾಧ್ಯಕ್ಷ C ನಂಜಪ್ಪ ಅಂತ, PR ಪ್ರಕಾಶ್ ಅಂತ ಪ್ರಧಾನ ಕಾರ್ಯದರ್ಶಿ, ಜಿಲ್ಲಾಧ್ಯಕ್ಷರು ವಿಠಲ್ ಮಡಿವಾಳ್, ಕಾರ್ಯಾಧ್ಯಕ್ಷರು ದಿಗಂಬರ್ ಮಡಿವಾಳ್, ಗೌರವಾಧ್ಯಕ್ಷರು ಈರಣ್ಣ ಅಂತ, ಇಷ್ಟು ಜನ ನಾವು ಬೆಂಗಳೂರಿಂದ ಟ್ರಾವೆಲ್ ಮಾಡಿ ಈಗ ಬೀದರಲ್ಲಿ ಮುಗಿಸಿ ಇಲ್ಲಿ ಬಂದಿದ್ದೀರಿ. ತಾವುಗಳು ದಯವಿಟ್ಟು ಎಲ್ಲ ತಾಲೂಕುಗಳವರು, ತಾಲೂಕಾಧ್ಯಕ್ಷ ಕಾರ್ಯದರ್ಶಿಗಳು ಮನವಿ ಮಾಡ್ತಾ ಇದ್ದೀನಿ, ಎಲ್ಲರೂ ಎಲ್ಲೆಲ್ಲಿ ಜಾಗೃತಿ ಮೂಡಿಸಿ ನಮ್ಮವ್ರಿಗೆ ಮಡಿವಾಳ ಅಂತ ಬರ್ಸಿ ಅಂತ ನಾನು ತಮ್ಮ ಮೂಲಕ ನಮ್ಮ ಜನಾಂಗಕ್ಕೆ ಕರೆ ಕೊಡ್ತಾ ಇದ್ದೀನಿ. ಸರ್, ವಿವಿಧ ರಾಜ್ಯಗಳಲ್ಲಿ ತಮ್ಮದೇ ಮಡಿವಾಳ ಸಮಾಜಕ್ಕೆ ವಿವಿಧ ರೀತಿಯಲ್ಲಿ ಕರೀತಾರೆ. ಇಲ್ಲಿ ಏನಂತಾರೆ, ಕೆಲವೊಂದು ಮಡಿವಾಳ ಸಮಾಜದವರು ಗೊಂದಲದಲ್ಲಿ ಅದಾರೆ. ಮಡಿವಾಳ ಲಿಂಗಾಯತ ಬಳಸ್ಬೇಕಾ ಅಥವಾ ಮಡಿವಾಳ ಕ್ರಿಶ್ಚಿಯನ್ ಅಂತ ಬಳಸ್ಬೇಕಾ ಅಂತ ಗೊಂದಲದಲ್ಲಿ ಇದ್ದಾರೆ ಸರ್. ನೋಡಿ, ಈ ಕ್ರಿಶ್ಚಿಯನ್ಸ್ ಮಡಿವಾಳ ಎಲ್ಲಿ ಇಲ್ಲ, ನಮ್ಮವ್ರ ಕರ್ನಾಟಕದಲ್ಲಿ ಎಲ್ಲಿ ಕ್ರಿಶ್ಚಿಯನ್ಸ್ ಮಡಿವಾಳ ಇಲ್ಲ. ಎಲ್ಲ ಒಂದ್ ಕಡೆ ಎರಡ್ ಕಡೆ ಆಗಿ ಅದನ್ನ ನಾವು ಸದೆ ಬಡ್ದಿದ್ದೀರಿ. ನಾವು ನಮ್ಮ ಜಾತಿ, ನಾವು ಹಿಂದೂಗಳು ಮಡಿವಾಳರು. ಲಿಂಗಾಯತ್ ಮಡಿವಾಳ ಅಂತ ಆ ಕಾಲದಲ್ಲಿ, ಹಿಂದೆ ನಮ್ಮ ಪೂರ್ವಜರ ಕಾಲದಲ್ಲಿ ಬಸವಣ್ಣನವರ ಕಾರ್ಯ ಏನು ಕೆಲಸ ಕಾರ್ಯಗಳ ಅದ್ರ ಮೇಲೆ ಅವರು ಗುರುಸಿದ್ರು, ಕಾಯಕ ಮಾಡೋದ್ರ ಮೇಲೆ ಗುರುಸಿದ್ರು ಲಿಂಗಾಯತ್ ಮಡಿವಾಳ ಅಂತ. ನಾವು ಅವಾಗ ಇತ್ತು. ಆದ್ರೆ ಲಿಂಗಾಯತ್ ಮಡಿವಾಳ ಅಂತ ಬರ್ಸಿದ್ರೆ 3Bಗೆ ಹೋಗ್ತೀರಿ, ನಮ್ಮ ಸವಲತ್ತುಗಳೆಲ್ಲ ಸಿಗಲ್ಲ ನಮ್ಗೆ. ಹಂಗಾಗಿ ನಾವು ಬರ್ಸ್ಲೇಬಾರ್ದು ಅದನ್ನ. ಯಾವುದೇ ಕಾರಣಕ್ಕೂ ಯಾವ್ದನ್ನು ಕಾಲಮಲ್ಲಿ ಮಡಿವಾಳ ಅಂತಾನೆ ಇರ್ಬೇಕು. ಹಂಗಾಗಿ ನಾವು ಈಗ ಕೆಲವೊಂದು ಏನಾಗುತ್ತೆ, ಹಿಂದೂ ಮಡಿವಾಳ ಅಂತ ಬಳಸ್ಬೇಕಾ ಅಥವಾ ಖಾಲಿ ಮಡಿವಾಳ ಬಳಸ್ಬೇಕಾ ಅಂತ ಗೊಂದಲದಲ್ಲಿ ಇದ್ದಾರೆ. ಅದಕ್ಕೆ ಧರ್ಮ ಬಂದಾಗ ಹಿಂದೂ ಉಪಜಾತಿಯಲ್ಲಿ ಅಲ್ಲ ಧರ್ಮ ಅಂತ ಬರುತ್ತೆ. ಧರ್ಮ ಕಾಲಮ್ ಇದಾವೆ. ಧರ್ಮ ಕಾಲಮ್ ಅಲ್ಲಿದೆ ಹಿಂದೂ, ಕ್ರಿಶ್ಚಿಯ, ಬೌದ್ಧ, ಮುಸ್ಲಿಂ ಎಲ್ಲ ಇದಾವೆ. ಅದರಲ್ಲಿ ನಮ್ದು ಹಿಂದೂ ಕಾಲಮಲ್ಲಿ ನಾವು ಮಡಿವಾಳ ಅಂತ ಬರೆಸ್ಬೇಕು. ಗೊಂದಲಕ್ಕೆ ನಾವು ಈಗ ಕ್ರಿಶ್ಚಿಯನ್ಸ್ ಮಡಿವಾಳ ಅಂತ ಅಂದ್ಬಿಟ್ಟು
ಕೊಟ್ಟಿದ್ದಾರೆ ಲಿಸ್ಟ್ಗಳಲ್ಲಿ ಎಲ್ಲಾ ಜಾತಿಗಳು ಸೇರಿಸಿ. ಅದು ಯಾರು ಕೊಟ್ಟು ಯಾರು ಇದಾರ ಬಿಟ್ಟು ಗೊತ್ತಿಲ್ಲ. ನಮ್ಮ ಮಡಿವಾಳರಂತೂ ಎಲ್ಲಿ ಕ್ರಿಶ್ಚಿಯನ್ಸ್ ಇಲ್ಲ. ಅದಕ್ಕೆ ನಾವು ವಾಪಸ್ ಮಾಡಿದ್ದೀರಿ. ಏನು ಶಾಶ್ವತ ಇದು ಆಯೋಗದಲ್ಲಿ ನಾವು ಕಂಪ್ಲೇಂಟ್ ಮಾಡಿದ್ದೀರಿ. ನಾವು ಇದನ್ನ ಪೂರ್ಣ ವಿರೋಧ ಮಾಡ್ತೀವಿ, ನಮ್ದು ಇಲ್ಲ, ನೀವು ತೆಗೀರಿ ಅಂತ ಹೇಳಿದ್ದೀವಿ. ಸರ್, ಈಗ ರಾಜ್ಯದಲ್ಲಿ 12 ಲಕ್ಷ ಮಡಿವಾಳ ಸಮಾಜದವರು ಇದ್ದಾರೆ. ಅದರಲ್ಲಿ IAS ಅಧಿಕಾರಿ ಒಬ್ಬರೇ ಇದ್ದಾರೆ ಕೆಲವೊಬ್ಬರು. ಈ ಸಮಾಜಕ್ಕೆ ಬೇಜಾರಾಗುವಂತ ಸನ್ನಿವೇಶ ಅದಾವ ಸರ್, ಅದಕ್ಕೆ ಹೇಳ್ತೀನಿ. ಅಲ್ಲ, ಈಗ IAS ಆಗಿರೋದು ಲಾಸ್ಟ್ ಒಂದು 4-5 ಇಯರ್ಸ್ ಬ್ಯಾಕ್ ಆಗಿದ್ದಾರೆ. ಕೀರ್ತನ ಮಡಿವಾಳ್ ಅಂತ, ಅವರು ಚಿಕ್ಕಮಂಗ್ಳೂರಲ್ಲಿ ಏನು ಜಿಲ್ಲಾ ಪಂಚಾಯತ್ CO ಆಗಿದ್ದಾರೆ. ಇವಾಗ ಇಲ್ಲಿ ಒಬ್ರು IAS ಆಗಿದ್ದಾರೆ, ಅವರು ಸಿಂದಗಿ ತಾಲೂಕವರು IRS ಅವ್ರಾಗಿದ್ದಾರೆ. KS ಸುಮಾರು ಜನ ಇದ್ದಾರೆ. IRS ಏನಾಗಿದೆ ನಮ್ಮ ಸಮಾಜ ನೋಡಿ, ಅದೇ ಬಿಹಾರಿಂದ ಬಂದು ನಮ್ಮ ಸಮಾಜದವರು ಇಲ್ಲಿ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ಅವರಲ್ಲಿ SC. ಅದರಿಂದ ಇಲ್ಲಿ ಅದು SC ಅದರಲ್ಲೇ ಅವ್ರು ಬಂದಿರೋದ್ರಿಂದ ಅವ್ರಿಗೆ ಮೆರಿಟ್ಗಳ ಮೇಲೆ ಬಂದಿದ್ದಾರೆ. ನಮ್ಮವರು ಈಗ ವಿದ್ಯಾಭ್ಯಾಸ ಕಡೆ ನಮ್ಮ ಏನಾಗಿದೆ, ನಮಗೆ ಮಾಚಿದೇವರ ಶಕ್ತಿ, ಮಾಚದ ಪ್ರೇರಣೆ ಏನಾಗಿದೆ ಅಂದ್ರೆ ಎಲ್ಲರೂ ಓದಿಸ್ತಾ ಇದ್ದಾರೆ. ಎಲ್ಲಾ ಕಡೆನೂ ಓದೋ ಮಕ್ಕಳಿಗೆ ಪ್ರೋತ್ಸಾಹ ಕೊಡ್ತಾ ಇದ್ದಾರೆ. ನಮ್ಮವರು ಅತಿ ಹೆಚ್ಚು ಓದ್ತಾ ಇದ್ದಾರೆ. ಅದೊಂದು ಹೆಮ್ಮೆ ಇದೆ. ಸರ್ಕಾರದ ಇದು ವರದಿಯಲ್ಲಿ ಬರುತ್ತೆ ನಮ್ಗೆ. ನಾವು ಎಲ್ಲ ಬ್ಯಾಕ್ವರ್ಡ್ ಅಲ್ಲಿ ನಾವು 2ನೇ ವಾರ 3ನೇ ವಾರಲ್ಲಿ ಇದ್ದೀರಿ, ಏನು ಓದೋದ್ರಲ್ಲಿ. ಆರ್ಥಿಕವಾಗಿ ನಾವು ಎಷ್ಟರಲ್ಲಿ ಇದನ್ನಂತೂ ಗೊತ್ತೇ ಇಲ್ಲ, ಹಂಗಿದ್ದಾರೆ ಆರ್ಥಿಕವಾಗಿ. ಆದ್ರೆ ಓದೋದ್ರಲ್ಲಿ ಮಾತ್ರ ನಾವು 2-3ರಲ್ಲಿ ಬಂದ್ಬಿಟ್ಟಿದ್ದೀರಿ. ಹಂಗೆ ಓದ್ತಾ ಇದ್ದಾರೆ ನಮ್ಮ ಮಕ್ಕಳು. ಅದಕ್ಕೆ ಒತ್ಕೊಳ್ಳೋದಕ್ಕೆ ನಾವು 2Aಗೆ ಸೇರಿಸ್ತೀವಿ. 2Aಗೆ ಏನನ್ನ ಇದು ನಾವು ಬ್ಯಾಕ್ವರ್ಡ್ ಅತಿ ಹಿಂದುಳಿದಾಗ SCಗೆ ಏನು ಸಿಗುತ್ತೆ ಸವಲತ್ತುಗಳು ಅದು ನಮಗೆ ಸಿಗುತ್ತೆ. ಈ ಒಂದು ಕಾರಣಕ್ಕೆ ನೀವು ನಮ್ಮವ್ರು ಎಲ್ಲ ಈ ತರ ಬರೆಸಿ ಅಂತ ನಾವು ಒತ್ತಾಯ ಮಾಡ್ತೀವಿ. ಪರಿಶಿಷ್ಟ ಮಡಿವಾಳ ಸಮಾಜನ ಪರಿಶಿಷ್ಟ ಜಾತಿಗೆ ಸೇರಿಸಬೇಕು ಅಂತ 14 ವರ್ಷದಲ್ಲಿ ಅನ್ಪೂರ್ಣಮ್ಮ ವರದಿ ಮಾಡಿದ್ದಾರೆ. ಆದ್ರೆ ಅದನ್ನ ಸೇರ್ಸೋದಕ್ಕೆ ಸರ್ಕಾರಕ್ಕೆ ಫೈಲ್ ಹೋದ್ರೆ ಸಮಾಜ ಕಲ್ಯಾಣ ಸಚಿವರು ಅದ್ರ ಮುಖಾಂತರ ಹೋಗ್ಬೇಕು. ಸಮಾಜ ಕಲ್ಯಾಣ ಸಚಿವರು ಎಲ್ಲಾರು SC ಮಂತ್ರಿಗಳೇ ಇರ್ತಾ ಇದ್ದಾರೆ. BJP ಗೌರ್ಮೆಂಟ್ ಅಲ್ಲಿ ನಾರಾಯಣ ಸ್ವಾಮಿ ಇದ್ದ, ಫೈಲ್ ಸೈಡ್ಗೆ ಹಾಕದ. ಮತ್ತೆ ರಾಂಜನೇಯ ಬಂದು ಅವರು ಸೈಡ್ಗೆ ಹಾಕಿದ್ರು. ಈಗ ಹಂಗೆ ಆಗಿದೆ. ಇದು ನಮಗೆ ಹೋರಾಟ ಮಾಡ್ತೀರಿ ನಾವು. SC ಮಾಡೋದಕ್ಕೆ ಬಿಡೋದಿಲ್ಲ. ಈಗ ಈ ಸ್ಥಿತಿಗತಿಗಳಾದ್ರೆ ಅವ್ರು ಮಾಡ್ಲೇಬೇಕಾಗುತ್ತೆ. ಪರಿಸ್ಥಿತಿ ಯಾವ ತರ ಇದೆ ನಮ್ಮ ಸ್ಥಿತಿಗತಿಗಳು. SCಗಳು ನಮ್ಗಿನ ಜಾಸ್ತಿ ಓದಿದ್ದಾರೆ, ಎಸ್ಟೇಟ್ ಆಫೀಸರ್ಸ್ ಇದ್ದಾರೆ, ಎಲ್ಲ ಇದ್ದಾರೆ, ನಾವಿಲ್ಲ. ಅದಕ್ಕೆ ನಮ್ಗೆ ಕೊಡ್ಬೇಕಾಗತ್ತೆ ಸವಲತ್ತುಗಳು ಸರ್ಕಾರ. ಈಗ ಈ ಸೆಂಟ್ರಲ್ ಗೌರ್ಮೆಂಟ್ ಮಾಡ್ತಾ ಇದೆ, ಆದ್ರೆ ಈ ಸ್ಟೇಟ್ ಗೌರ್ಮೆಂಟ್ ಅಲ್ಲಿ ನಮ್ಮ ಸ್ಥಿತಿಗತಿ ಗೊತ್ತಾದ್ರೆ ನಮಗೆ ಸವಲತ್ತುಗಳು ಸಿಗ್ತವೆ. ಸರ್, ಎಲ್ಲ ಒಂದ್ ಕಡೆ ಯಾವುದೇ ಸರ್ಕಾರ ಬಂದ್ರು ಮಡಿವಾಳ ಸಮಾಜಕ್ಕೆ ತುಳಿಯುವಂತ ಕೆಲಸ ಮಾಡಿದ್ದಾರೆ. 100% ನಮ್ಗೆ ಏನೇನ್ ಮಾಡಿದ್ದಾರೆ ಎಲ್ಲಾರು ಸೋಲ್ಸಿದೀರಿ ನಾವು ಮಡಿವಾಳ ಮಾಚೆ ಇದೆ, ನಾವು ಇರ್ಬೋದನ್ನ ಅವತಾರ. ನಮ್ಮವ್ರು ಯಾರ ತಂಟೆಗೆ ಹೋಗಲ್ಲ, ಯಾರಿಗೂ ಸ್ವಾಭಿಮಾನಿಗಳು. ಒಂದ್ ಜಗಳ ಮಾಡಲ್ಲ, ಎಲ್ಲಿನೂ ಇದು ಮಾಡಲ್ಲ. ಆದ್ರೆ ನಮ್ಗೆ ಅನ್ಯಾಯ ಮಾಡಿರೋದಕ್ಕೆ ನಮ್ ಶಾಪ ಇದೆ, ಅದು ಅನುಭವಿಸ್ತಾ ಇದ್ದಾರೆ. ಯಾರು ಸಮಾಜ ಕಲ್ಯಾಣ ಸಚಿವನು ಆಗಿದಾರೋ ಒಂದ್ಸರಿ ಆದ್ರೆ ಇನ್ನೊಂದ್ಸರಿ ಗೆಲ್ಲಲ್ಲ. ನೋಡಿ, ಬೇಕಾದ್ರೆ 2 ಸರಿ ನಾವು ಅವ್ರಿಗೆ ಡೈರೆಕ್ಟ್ ಆಗಿ ನೀವು ನೆಕ್ಸ್ಟ್ ಗೆಲ್ಲಲ್ಲ, ಸೋಲ್ಸ್ತೀರಿ ಅಂತ ಹೇಳಿದ್ವಿ. ಸೋಲ್ಸಿದೀವಿ ನಾವು. ಎಲ್ಲಾ ಕಡೆ 5,000, 3,000, 8,000, 10,000 ಇದ್ದಾರೆ. ಎಲ್ಲಾ ಕಡೆ ನಮ್ಗೆ ಯಾರು ಅನ್ಯಾಯ ಮಾಡಿದ್ರೆ ನಮ್ಮವ್ರು ಏನ್ ಮಾಡ್ತಾರೆ ಅಂದ್ರೆ ಎಲ್ಲಾ ಹೋಗಿ ಅಲ್ಲಿ ಕ್ಯಾನ್ವಾಸ್ ಮಾಡಿಸ್ತಾರೆ, ಮಾಡ್ಬೇಡಿ ಅವ್ರಿಗೆ ಅಂತ. ಹಿಂಗಾಗಿ ನಮ್ಗೆ ಇಲ್ಲಿ ತುಳಿತಾ ಎಲ್ಲಾರು ಏನಾಗಿದೆ, ನಮ್ಮವರು ಎಚ್ಚೆತ್ಕೊಳ್ಳೋಕೆ ಲೇಟ್ ಆಯ್ತು. ಅಷ್ಟೊತ್ತಿಗೆ ಈ ಏನ್ SC ಕಮ್ಯುನಿಟಿ ಅವರು ಎಲ್ಲ ಮಂತ್ರಿಗಳಿದ್ದಾರೆ, ಅವರು ನಾವಾದ್ರೆ ಅವರ ಬರೋಂಥ ಸವಲತ್ತುಗಳು ನಾವು ಕಿತ್ಕೊಂತೀವಿ ಅನ್ನೋದು ಭಯ ಬಂದಿದೆ. ಅದಕ್ಕೆ ನಮ್ಮನ್ನು ಬಿಡ್ತಾ ಇಲ್ಲ SC. ನಾವು ಕೇಳ್ತಾ ಇದ್ದೀವಿ ಅವ್ರನ್ನ, ನಮ್ಗೆ ರಾಜಕೀಯ ಬೇಡ್ರಿ, MLA ಬೇಡ, MLC ಬೇಡ, ಮಕ್ಕಳು ವಿದ್ಯಾಭ್ಯಾಸ ಕೊಡಿ ಅಂತ ಕೇಳ್ತಾ ಇದ್ದೀರಿ. ಆದ್ರೂ ಅವರು ಕೊಡಕ್ ತಯಾರಿಲ್ಲ. ಅವ್ರೇನಾಗಿದೆ, ಮಡಿವಾಳ್ರಿಗೂ SCಗಳಿಗೇನು ಏನು ಡಿಫ್ರೆನ್ಸಸ್ ಅಂದ್ರೆ, ನಾವು ಮನೆ ಬಾಗಿಲು ಒಳಗಡೆ ಹೋಗ್ತೀರಿ, ವರಂಡಾದಲ್ಲಿ ಕುಂತ್ಕೊಂತೀರಿ, ಅವ್ನು ಸೇರ್ಸಲ್ಲ. ಅದು ಮನಸ್ಥಿತಿಗಳಿದೆ. ನಾವು SCಗೆ ಸೇರಿಸಿದ್ರೆ ನಮ್ಗೆ ಓಟ್ ಹಾಕ್ತಾರೆ ಜನ, ಅವ್ರಿಗೆ ಓಟ್ ಹಾಕಲ್ಲ ಅನ್ನೋ ಮೈಂಡ್ ಇದೆ. ಇದು ಬಿಡಿ, SCದು ನಮ್ಗೆ ಅದು ಮುಂದಿನ ನೋಡ್ಕೊಳ್ಳಲ್ಲ. ಈಗ ಮಾತ್ರ ನಾವು ಮಡಿವಾಳ ಅಂತ ಬರ್ಸಿ ನಾವು SC ಹೋರಾಟ ಮುಂದಿನ ದಿನಗಳಲ್ಲಿ ಮಾಡ್ತೀರಿ. ಈಗ ನಾವು
ಇದನ್ನ ಕರೆಕ್ಟಾಗಿ ನಾವು ಕೊಟ್ಟಿದ್ದೆ ಆದ್ರೆ ನಮಗೆ ಭಾರಿ ಅನುಕೂಲ ಆಗುತ್ತೆ, ನಮ್ಮ ಮಕ್ಕಳಿಗೆ ಎಜುಕೇಶನ್ಗೆ ತುಂಬಾ ಅನುಕೂಲ ಆಗುತ್ತೆ. ಹಂಗಾಗಿ ನೀವು ಮಡಿವಾಳ ಅಂತ ಬರೆಸಿ ಮುಂದಿನ ದಿನಗಳಲ್ಲಿ ಇದಕ್ಕೆ ಒಳ್ಳೆ ಸವಲತ್ತುಗಳು ಸಿಗುವಂತದ್ದು ಕಾರ್ಯಕ್ರಮ ನಾವೆಲ್ಲ ಒಟ್ಟಾಗಿ ಸೇರಿ ಮಾಡ್ತೀವಿ. ಒಂದ್ ನಿಮಿಷ ಈಗ ಮಡಿವಾಳ ಇನ್ನೂ ಮಡಿವಾಳ ಕಿಶನ್ ಮಡಿವಾಳ ಈಗ ಕಿಶನ್ ಮಡಿವಾಳದ ಸವಲತ್ತು ಜಾಸ್ತಿ ಇದೆ ಕಿಶನ್ ಕಮ್ಯುನಿಟಿಯಲ್ಲಿ. ಈಗ ಅವ್ರಿಗೆ ಕಿಶನ್ ಕಮ್ಯುನಿಟಿ ಕನ್ವರ್ಟ್ ಆದವ್ರಿಗೆ ಮತ್ತೆ ನೀವು ವಾಪಸ್ ಯಾವ ತರ ತರ್ತೀರಿ? ಕ್ರಿಶ್ಚಿಯನ್ ಮಡಿವಾಳ ಆಗೋದಕ್ಕೆ ನಮ್ಮವರು ಈಗ ಇಡೀ ರಾಜ್ಯದಲ್ಲಿ, ನಾನು ರಾಜ್ಯಾಧ್ಯಕ್ಷನಾಗಿ 14 ವರ್ಷ ಆಗಿದೆ. 14 ವರ್ಷದಲ್ಲಿ ಇಡೀ ರಾಜ್ಯದಲ್ಲಿ ತಾಲೂಕುಗಳಲ್ಲಿ ಎಲ್ಲ ಸ್ಟ್ರಾಂಗ್ ಇದ್ದಾರೆ ನಮ್ಮವರು. ಒಂದು ಕಡೆ ಏನಾದ್ರು ಹತಾಶ್ಚರ್ಯ ಆದ್ರೆ ಇಮಿಡಿಯೇಟ್ ನಮಗೆ ಫೋನ್ ಹಾಕ್ತಾರೆ ಬೆಂಗಳೂರಿಗೆ. ನಾವು ಬರ್ತೀವಿ ಅಲ್ಲಿಗೆ, ತಾಲೂಕುಗಳಲ್ಲಿ ಬಂದು ಬಿಡಲ್ಲ, ಎಲ್ಲಿ ಸೇರ್ಸಕ್ ಬಿಡಲ್ಲ. ಕ್ರಿಶ್ಚಿಯನ್ಸ್ ನಾವು ಆಗಕ್ಕೆ ಇಷ್ಟ ಇಲ್ಲ, ನಾವು ಹಿಂದೂಗಳು ಅದ್ರಲ್ಲಿ ನಾವು ಎರಡನೇ ಮಾತೇ ಇಲ್ಲ. ಯಾಕೆ ಅಂತಂದ್ರೆ ನಮ್ಮ ತಾಯಿ ತಂದೆ ನಾವು ಹಿಂದೂಗಳಾಗಿದ್ದೀವಿ. ನಾವು ಬೇರೆ ಆಸೆಗೆ ದುರಾಸೆಗೆ ಹೋಗಿ ಹಣ ಕೊಡ್ತಾರೆ 1 ಲಕ್ಷ 2 ಲಕ್ಷ ಈ ತಕ್ಷಣಕ್ಕೆ ಮಾಡ್ಕೊಳ್ಳೋದು ಸರಿ ಇಲ್ಲ, ತಪ್ಪೋದು. ನಮ್ಮವ್ರು ಯಾರು ಆತರ ಹಣ ಆತರ ಆಮಿಷ, ನೀವು ಬೇಕಾದ್ರೆ ಬೇರೆ ಕ್ಯಾಸ್ಟ್ಗಳಲ್ಲಿ ನೋಡಿ ಇರ್ಬೋದು, ನೀವು ಬೇರೆ ಬೇರೆ. ನಮ್ಮ ಕ್ಯಾಸ್ಟಲ್ಲಿ ನೀವೆಲ್ಲಾದ್ರೂ ತೋರಿಸಿ, ನಾನು ಇಡೀ ರಾಜ್ಯದಲ್ಲಿ 3,58,000 ಕಿಲೋಮೀಟರ್ ಸುತ್ತಿದ್ದೀನಿ ನಾನು, ಎಲ್ಲಿ ಇಲ್ಲ. ಕೆಲವು ಕಡೆ ಕ್ರಿಶ್ಚಿಯನ್ಸ್ ಜಾಸ್ತಿ ಇರೋ ಕಡೆನೂ ಟ್ರೈ ಮಾಡಿದ್ದಾರೆ, ಆಗಿಲ್ಲ. ಹಂಗಾಗಿ ಇದು ಇಲ್ಲ. ಕ್ರಿಶ್ಚಿಯನ್ಸ್ ಇದ್ದಾರೆ ಬೀದರ್ ಭಾಗದಲ್ಲಿ, ಆದ್ರೆ ನಮ್ಮ ಈಗ ಇಲ್ಲಿ ಇವರು ಬೀದರ್ ಇವ್ರದ್ದು ಪ್ರಾಪರ್ ಕಾರ್ಯಾಧ್ಯಕ್ಷರು ಕೇಳಿ, ಅಲ್ಲಿ ಯಾರು ನಮ್ಮ ಮಡಿವಾಳರು ಕ್ರಿಶ್ಚಿಯನ್ಸ್ ಇಲ್ಲ. ಹಿಂಗಾಯ್ತು ಏನೋ ಮಡಿವಾಳ ಇದ್ದಾರೆ, ಒಪ್ಕೊಂತೀರಿ ಅದು ಇಲ್ಲ ಅಂತ. ಅವರನ್ನು ಮಡಿವಾಳ ಅಂತಾನೆ ಬರೆಸ್ತಾ ಇದ್ದಾರೆ, ಈಗ ಮುಂಚೆ ಬರೆಸ್ಬಿಟ್ಟಿದ್ದಾರೆ, ಈಗ ಮಡಿವಾಳ ಅಂತ ಬರೆಸ್ತಾ ಇದ್ದಾರೆ. ಬಟ್ ಈ ಅವರ ಆಚಾರ ವಿಚಾರಗಳು ಈಗ ವೆಜಿಟೇರಿಯನ್ ಇದ್ದಾರೆ, ಅದೇನು ಹೇಳಲ್ಲ ನಾವು, ನೀವು ಹಂಗೇ ರೀ, ಅದೇ ಮಡಿವಾಳ ಬರೆಸಿ.